ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಾಯಿ ಹೋಳಿಗೆನ ಹೇಗೆ ಮಾಡೋದು ಸುಲಭವಾಗಿ ಮನೆಯಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 1 ಕಪ್ಪು ಮೈದಾ ತೊಗೊಂಡಿದ್ದೀನಿ. ಹಾಗೆ ಅದೇ ಕಪ್ ಮೆಷರ್ಮೆಂಟಲ್ಲಿ 2 ಕಪ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಸೊ ಎರಡನ್ನೂ ನಾನು ನೀಟಾಗಿ ಕಲಿಸ್ಕೊಳ್ಳೋಣ. ಸೊ ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ತಾ ಕಲಿಸ್ಕೊಳ್ಳೋಣ. ನೀರನ್ನು ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಹದವಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು. ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು. ಹಾಗೆ ಸ್ವಲ್ಪನೇ ಆಯಿಲ್ನ ಹಾಕ್ಕೊಂಡು ಒಂದು 2 ಟೈಮ್ಸ್ ಆಯಿಲ್ನ ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು. ನಂತರ ಸ್ವಲ್ಪ ಆಯಿಲ್ನ ಅದಕ್ಕೆ ಸರಿಬಿಟ್ಟು 2 to 3 ಅವರ್ಸು ಇಡೋಣ. ಇವಾಗ ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನು 3 ಕಪ್ಪು ತೆಂಗಿನಕಾಯಿ ನಾನು ಮಿಕ್ಸಿಲಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಆ 3 ಕಪ್ಪು ತೆಂಗಿನಕಾಯಿಗೆ 1.5 ಕಪ್ಪು ಬೆಲ್ಲನ ಅದೇ ಕಪ್ ಮೆಷರ್ಮೆಂಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಫ್ರೈ ಮಾಡ್ಕೊಳ್ಳೋಣ ಎರಡೂ. ಸೊ ನಂದು ಅಚ್ಚು ಬೆಲ್ಲ ಅಲ್ಲ, ಉಂಡೆ ಬೆಲ್ಲ ಆಗಿರೋದ್ರಿಂದ ನಾನು ಹಾಗೆಯೇ ನೀರು ಹಾಕ್ತಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 3 ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ನಲ್ಲ, ತೆಂಗಿನಕಾಯಿದು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನಾವೆಷ್ಟು ನೀಟಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಒಬ್ಬಟ್ಟು. ಹಾಗೆಯೇ ಅದು ತುಂಬ ದಿನ ಇಡ್ಬೋದು, ಹಾಳಾಗಲ್ಲ. ಸೊ ಇವಾಗ ನೋಡಿ ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ನಾನು 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಸಾಲ್ಟನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೂರಣ ಅಂಟುತ್ತಾ ಇದೆ. ಸೊ ಇವಾಗ ಹೂರಣ ರೆಡಿಯಾಗಿದೆ ಅಂತ ಹೂರಣನ ನಾವು ತಣ್ಣಗಾಗಕ್ಕೆ ಬಿಡೋಣ. ಸ್ವಲ್ಪ ತಣ್ಣಗಾಯಿತು ಅಂದಮೇಲೆ ಅದನ್ನು ರೌಂಡ್ ಶೇಪಲ್ಲಿ ಉಂಡೆ ಮಾಡಿ ಇಟ್ಕೊಳ್ಳೋಣ. ಸೊ ಇವಾಗ ನೋಡಿ ಹಿಟ್ಟು ತುಂಬ ಸಾಫ್ಟಾಗಿ ಆಗಿದೆ. ನಾನು 2 to 3 ಅವರ್ಸ್ ಆಗಿದೆ ನಂದು. ತುಂಬ ಚೆನ್ನಾಗಿ ನೆಂದಿದೆ. ಸೊ ಹಾಗೆ ಹೂರಣನೂ ತಣ್ಣಗಾಗಿದೆ. ಇವಾಗ ನಾನು ಒಂದು ಸ್ಮಾಲ್ ಸೈಜು ಎರಡನ್ನೂ ಸೇಮ್ ಸೈಜಲ್ಲಿ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ನ ಇಟ್ಕೊಂಡಿದ್ದೀನಿ ಹಾಗೆ. ಸೊ ಇವಾಗ ನೋಡಿ ಸ್ಮಾಲ್ ಸೈಜ್ನ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಮಾಡಿಟ್ಕೊತಾ ಇದ್ದೀನಿ. ನಾನು ಹೂರಣ ಮತ್ತು ಹಿಟ್ಟನ್ನು ಎರಡನ್ನೂ ರೌಂಡ್ ಶೇಪಲ್ಲಿ ಉಂಡೆಗಳನ್ನು ಮಾಡಿಟ್ಕೊತಾ ಇದ್ದೀನಿ. ಸೊ ಇವಾಗ ನೋಡಿ ಮಾಡಿಟ್ಕೊಂಡಿದ್ದೀನಿ. ನಂತರ ನಾನು ನಾರ್ಮಲ್ ಶೀಟ್ನ ತೊಗೊಂಡಿದ್ದೀನಿ. ಸೊ ನೀವು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನ ಯೂಸ್ ಮಾಡ್ಕೋಬೋದು, ಇಲ್ಲ ಹೋಳಿಗೆ ಶೀಟ್ ಅಂತ ಕೇಳಿದ್ರು ಕೊಡ್ತಾರೆ, ಅದನ್ನು ತೊಗೋಬೋದು. ನಾನು ನಾರ್ಮಲ್ ಶೀಟ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ, ಇರಲಿಲ್ಲ ಅಂತ. ಸೊ ಇವಾಗ ನಾನು ಅದಕ್ಕೆ ಆಯಿಲ್ನ ಅಪ್ಲೈ ಮಾಡಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಹಾಗೆ ಸ್ವಲ್ಪ ಕೈಯಲ್ಲಿ ತಟ್ತಾ ಇದ್ದೀನಿ. ಇದಕ್ಕೆ ಹೂರಣನ ಹಾಕ್ಕೊಂಡು ನಾವು ಕಂಪ್ಲೀಟಾಗಿ ಅದನ್ನು ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋಣ. ಸೊ ಮಿಕ್ಕಿದ್ದು ಅದರಲ್ಲಿರೋವಂಥ ಎಕ್ಸ್ಟ್ರಾನ ತೆಗಿಯೋದ್ರಿಂದ ಹೂರಣ ಎಲ್ಲ ಕಡೆಯೂ ಚೆನ್ನಾಗಿ ಸರಿಯಾದ ಪ್ರಮಾಣದಲ್ಲಿ ಬರುತ್ತೆ. ಮತ್ತು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆಗೋಲ್ಲ. ಸೊ ಮತ್ತು ಇನ್ನೊಂದು ಶೀಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಕ್ಲೋಸ್ ಮಾಡಿ ಹಾಗೆ ತಟ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ, ಲಟ್ಟಣಿಗೆ ಏನು ಅವಶ್ಯಕತೆ ಇಲ್ಲ, ಕೈಯಲ್ಲೇ ನೀಟಾಗಿ ಬಂದುಬಿಡುತ್ತೆ. ಸೊ ನೋಡಿ ನಾನು ಎಷ್ಟು ನೀಟಾಗಿ ಬರ್ತಾಯಿದೆ, ನಾನು ಕೈಯಲ್ಲೇ ನೀಟಾಗಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಆಗಿದೆ. ಒಂದು ತವಾನ ಇಟ್ಕೊಂಡಿದ್ದೀನಿ. ಸೊ ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು ನೋಡಿ ಇವಾಗ ಬಿಸಿ ಆಗಿದೆ. ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಒಬ್ಬಟ್ಟನ್ನು ಹಾಕ್ಕೊಳ್ಳೋಣ. ಆದಷ್ಟು ನಾವು ಕಡಿಮೆ ಉರಿಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ಸಿಯೋದಿಲ್ಲ. ನಾನಿವಾಗ ಎರಡೂ ಸೈಡ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಸಿಯೋದಿಲ್ಲ, ಕಡಿಮೆ ಉರಿ ಇಟ್ಕೊಂಡಷ್ಟು. ನೋಡಿ ಇವಾಗ ಆಗಿದೆ ಒಬ್ಬಟ್ಟು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಇದೇ ಥರ ಪ್ರೊಸೀಜರ್ ಫಾಲೋ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಕಾಯಿ ಹೋಳಿಗೆನ ಮಾಡ್ಬೋದು. ಹಾಗೆ ನಾವು ಹೂರಣನ ಅಂಟು ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು. ಸೊ ನೋಡಿ ಇದೇ ಥರ ಮಾಡಿ ನೀವು ಟ್ರೈ ಮಾಡಿ, ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.